ಅದು ಗಿಲ್ಲಿ ಅವರಿಗೆ ನಾಮಿನೇಷನ್ ಅಂತ ಬಂದಾಗ ಸೊ ಇವರು ರಕ್ಷಿತಾ ಶೆಟ್ಟಿ ಅವರು ನಾಮಿನೇಷನ್ ಅಂತ ಹೇಳಿ ಗಿಲ್ಲಿ ಅವ್ರನ್ನ ಮಾಡ್ತಾರೆ ಅಂಡ್ ಕಾವ್ಯ ಅವ್ರನ್ನು ಕೂಡ ಬ್ಯಾಕ್ ಟು ಬ್ಯಾಕ್ ಮಾಡ್ತಾರೆ. ಇದೆಲ್ಲ ನೋಡಿದಾಗ ನನಗನ್ಸುತ್ತೆ ಸೊ ಇಲ್ಲಿ ರಕ್ಷಿತಾ ಶೆಟ್ಟಿ ಮಾಡಿದ್ದು ದೊಡ್ಡ ಎಡವಟ್ಟು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅದೇ ರಕ್ಷಿತಾ ಶೆಟ್ಟಿ ಅವರಿಗೆ ತುಂಬ ಸಪೋರ್ಟನ್ನು ಮಾಡಿರ್ತಾರೆ ಗಿಲ್ಲಿ. ಬಟ್ ನಾಮಿನೇಷನ್ ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾಮಿನೇಷನ್ ಮಾಡಲಿ, ಗಿಲ್ಲಿನ ದಿನಪೂರ್ತಿ ನಾಮಿನೇಷನ್ ಮಾಡಲಿ, ಏನು ತಪ್ಪಿಲ್ಲ. ಆದರೆ ಸೊ ಅವರು ಕೊಡುವಂಥ ಕಾರಣಗಳು ಸರಿಯಾಗಿರ್ಬೇಕಾಗತ್ತೆ. ಇಲ್ಲಿ ರಕ್ಷಿತಾ ಶೆಟ್ಟಿಯವರು ಕೊಟ್ಟಂಥ ಕಾರಣ ಸಿಲ್ಲಿ ಅಂತ ನನಗನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ ಅವ್ರ ಪರ್ಸ್ಪೆಕ್ಟಿವ್ನಲ್ಲಿ ಅದು ಅನಿಸುತ್ತೆ ಸೊ ಓಕೆ ರೈಟ್ ಅಂತ. ಬಟ್ ಗಿಲ್ಲಿನೇ ನಾನು ನಾಮಿನೇಟ್ ಮಾಡಬೇಕಪ್ಪ ಅಂತ ಹೇಳಿ ಗಿಲ್ಲಿಯವರು ಯಾರು ಬೇರೆಯವ್ರನ್ನ ಕೆಳಗಡೆ ಹಾಕಿ ಕಾಮಿಡಿಯನ್ನು ಮಾಡ್ತಾರೆ. ಸೊ ಬೇಕು ಅಂತಲೇ ಇರಿಟೇಷನ್ ಮಾಡ್ತಾರೆ. ಯಾವುದು ರೂಲ್ಸನ್ನು ಅವ್ರು ಫಾಲೋ ಮಾಡಲ್ಲ ಅಥವಾ ಯಾವುದೇ ಕೆಲಸಗಳನ್ನು ಮಾಡಲ್ಲ, ರೂಲ್ಸ್ ಬ್ರೇಕನ್ನು ಮಾಡ್ತಾರೆ. ಈ ರೀತಿಯಾಗಿ ಕಾರಣಗಳನ್ನು ಕೊಟ್ಟು ಗಿಲ್ಲಿಯವ್ರನ್ನ ನಾನು ನಾಮಿನೇಟ್ ಮಾಡ್ತಿದ್ದೀನಿ ಅಂತ ಹೇಳಿದರೆ ಅದು ಅವ್ರ ಸ್ವಂತ ಬುದ್ಧಿಯಿಂದ ರಕ್ಷಿತಾ ಶೆಟ್ಟಿಯವರು ನಾಮಿನೇಟ್ ಮಾಡಿದ್ರು ಅಂತೇಳಿ ಅಕ್ಸೆಪ್ಟ್ ಮಾಡ್ಬೋದಾಗಿತ್ತು. ಬಟ್ ಅವ್ರೇನು ಹೇಳ್ತಾರೆ, ಈಗ ಆಲ್ರೆಡಿ ಜಾನ್ವಿ ಅವರು ನಾಮಿನೇಷನ್ ಅಂತ ಹೇಳಿದಾಗ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಅಂತ, ಅದೇ ವಿಚಾರದಲ್ಲಿ ಆ ಸ್ಪಾಟಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕೂಡ ಇರ್ತಾರೆ. ಸೊ ನಾಮಿನೇಷನ್ ಒಂದು ವಿಚಾರದಲ್ಲಿ ಸೊ ಅವಾಗ ಇವರು ಜಾನ್ವಿ ಅವರು ಏನು ಹೇಳಿರ್ತಾರೆ ಅದನ್ನೇ ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾರೆ. ನೀವು ಒಬ್ಬ ಯೂಟ್ಯೂಬ್ ಚಾನಲ್ ಅಂತ ಬಂದಾಗ ಅವತ್ತು ನೀವು ಸಪೋರ್ಟ್ ಮಾಡಿದ್ರಿ, ಈಗ ಇದೇ ನೀವು ಗಿಲ್ಲಿ ಅವರು ಆ ಪ್ರೊಫೆಷ್ನಲ್ಗೆ ನೀವು ತಪ್ಪಾಗಿ ಮಾತಾಡಿ ಸೊ ಜಾನ್ವಿ ಅವರಿಗಾಗಲಿ ಅಶ್ವಿನಿ ಮೇಡಮ್ ಅವ್ರಿಗಾಗಲಿ ಹರ್ಟ್ ಮಾಡಿದ್ದೀರ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಬಟ್ ಆ ಸ್ಪಾಟ್ನಲ್ಲಿ ಜಾನ್ವಿ ಅವರು ಒಂದು ಸಿಹಿನೋ ಯಾವುದೋ ಒಂದು ಫುಡ್ ಇದನ್ನು ಶೋನ ನಡೆಸ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಅವ್ರು ಕಾಮಿಡಿ ಮಾಡ್ತಾ ಇರ್ತಾರೆ. ಆ ಸ್ಪಾಟಲ್ಲಿ ಇವರು ರಕ್ಷಿತಾ ಅವ್ರು ಇರಲೇ ಇಲ್ಲ. ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕು ಅನ್ನೋದು ಒಂದು ಮಾತಿದೆ. ಸೊ ಬಟ್ ಅವರು ರಕ್ಷಿತಾ ಶೆಟ್ಟಿ ಅದು ಯಾವ ಲೆಕ್ಕಾಚಾರದಲ್ಲಿ ಆ ಒಂದು ವಿಚಾರವನ್ನು ತೆಗೆದುಕೊಂಡ್ರು ಅಥವಾ ನನ್ನ ಮಾತು ನೇರವಾಗಿ ಕೇಳಿಲ್ಲ ಅಂತಲೇ ಹೇಳ್ಬೋದಾಗಿತ್ತು. ಯಾಕಂದರೆ ರಕ್ಷಿತಾ ಶೆಟ್ಟಿಗೆ ಇಲ್ಲಿ ಸಿಟ್ಟು ಬಂದಿರೋದೇನು ಗೊತ್ತಾ, ಒಂದು ರಕ್ಷಿತಾ ಶೆಟ್ಟಿ ಅವರು ಪ್ರೀವಿಯಸ್ ಒಂದು ಎಪಿಸೋಡ್ನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಗಿಲ್ಲಿ ಅವರಿಗೆ ಹೇಳ್ತಾರೆ, ಅಶ್ವಿನಿ ಗೌಡ ಅವ್ರಿಗೆ ನೀವು ಬಾಯಿಗೆ ಬಂದಂಗೆ ಮಾತಾಡಿರ್ತೀರಿ, ಯಾಕೆ ಅಂತ ಹೇಳಿದ್ರೆ ಅದೊಂದು ಟಾಸ್ಕ್ ಇರುತ್ತೆ. ಸೊ ಅವ್ರನ್ನ ಸೋಲ್ಸೋಂಥ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಸೊ ಅವ್ರನ್ನ ಟ್ರಿಗರ್ ಮಾಡಬೇಕಾಗತ್ತೆ, ಸೊ ಅವ್ರಿಗೆ ಬೈಬೇಕಾಗತ್ತೆ ಅನ್ನೋದು ಇದೆಲ್ಲ ಮಾಡಿರ್ತಾರೆ ಗಿಲ್ಲಿ. ಸೊ ಆ ಒಂದು ಕ್ಷಣದಲ್ಲಿ ಗಿಲ್ಲಿ ಅವ್ರಿಗೆ ಬಂದು ಹೇಳ್ತಾರೆ ರಕ್ಷಿತಾ ಶೆಟ್ಟಿ ಅವರು, ಸೊ ಗಿಲ್ಲಿ ಅವರೇ ನೀವು ಹೋಗಿ ಅವ್ರಿಗೆ ಸಾರಿ ಕೇಳಿ ಅಂತ. ಅದಕ್ಕೆ ಗಿಲ್ಲಿ ಅವರು ಅದೊಂದು ಟಾಸ್ಕ್, ಸೊ ಅದನ್ನು ನಾನು ಅದೇ ರೀತಿಯಲ್ಲಿ ನೋಡ್ತೀನಿ, ಅದಕ್ಕೆ ನಾನು ಸಾರಿ ಕೇಳೋಕ್ಕೆ ಹೋಗಲ್ಲ. ಅದನ್ನು ಹೊರತುಪಡಿಸಿ ನಾನು ಬೇರೆ ಎಲ್ಲಾದರೂ ಬೈದಿದ್ರೆ ಓಕೆ ಅದನ್ನು ನಾನು ಕೇಳೋಣ. ಬಟ್ ಅದು ಟಾಸ್ಕ್ ರೀತಿಯಲ್ಲಿ ಟಾಸ್ಕನ್ನು ಹಾಗೆ ನಾನು ನೋಡ್ತಾ ಇದ್ದೀನಿ ಗೇಮ್ ಥರನೇ, ಅದಕ್ಕೆ ನಾನು ಸಾರಿ ಕೇಳೋಕ್ಕೆ ಹೋಗಲ್ಲ, ಹೋಗಿ ಅಂತ ಹೇಳಿರ್ತಾರೆ. ಅದೇ ವಿಚಾರಕ್ಕೆ ಅವ್ರು ಕಳಪೆಯನ್ನು ಕೂಡ ಕೊಟ್ಟಿರ್ತಾರೆ ರಕ್ಷಿತಾ ಶೆಟ್ಟಿ. ಇವಾಗ ಗಿಲ್ಲಿ ಅವ್ರಿಗೆ ನಾಮಿನೇಷನ್ ವಿಚಾರಕ್ಕೆ ತೆಗೆದುಕೊಂಡಿದ್ದಾರೆ. ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿಯವ್ರನ್ನ ಯಾಕೆ ನಾಮಿನೇಟ್ ಮಾಡಿದ್ರು, ಮಾಡಬಾರ್ದಾಗಿತ್ತು ಅಂತ ನಾನು ಹೇಳ್ತಾ ಇಲ್ಲ. ಮಾಡಿದಂತಹ ಒಂದು ಹೇಳಿಕೆ ಇದೆಯಲ್ಲ, ಸೊ ಅವ್ರು ಕೊಟ್ಟಂಥ ರೀಸನ್ಸ್ ಅದು ಸರಿಯಾಗಿರ್ಬೇಕಾಗತ್ತೆ. ಆದರೆ ರಕ್ಷಿತಾ ಶೆಟ್ಟಿ ಅವರು ಅದನ್ನು ನಿಜವಾಗ್ಲೂ ಹೇಳ್ತೀನಿ, ಲಿಟ್ರಲಿ ಅವರು ಮಾಡಿದ್ದು ದೊಡ್ಡ ತಪ್ಪು. ಸೊ ಕಿಚ್ಚನ ಚಪ್ಪಾಳೆ ಸಿಕ್ತು, ಅವರು ಟಾಸ್ಕನ್ನು ಚೆನ್ನಾಗಿ ಆಡಿದ್ರು ಅಫ್ಕೋರ್ಸ್. ಬಟ್ ಅದರಲ್ಲೂ ಒಂದು ವಿಡಿಯೋ ನಾನು ಮಿಸ್ ಮಾಡಬೇಕಾಗಿತ್ತು. ಏನು ಗೊತ್ತಾ, ಒಂದು ಅಪೋಸಿಟ್ ಕಂಟೆಸ್ಟೆಂಟನ್ನು ಅವರು ಹೋಲ್ಡ್ ಮಾಡಬೇಕಾಗತ್ತೆ, ಸೊ ತಡಿಬೇಕಾಗತ್ತೆ. ಅದರಲ್ಲಿ ರಾಶಿಕಾ ಅವರು ಬರೋ ಅಂಥ ವಾಟರ್ನಲ್ಲಿ ಇಟ್ಕೊಬಂದು ಡ್ರಮ್ ಟಾಸ್ಕ್ನಲ್ಲಿ ಸೊ ಅವರು ಪುಷ್ ಮಾಡ್ತಿರ್ತಾರೆ ಬರೋರ್ನ, ಲೈಕ್ ಏನು ಮುಂದೆ ಹೋಗ್ಬಾರ್ದು ಅನ್ನೋ ರೀತಿಯಲ್ಲಿ ತಡೀತಾರೆ. ಹಂಗಂತ ಹೇಳ್ಬಿಟ್ಟು ಅವ್ರು ಯಾರು ಬರಬಾರ್ದು ಅಂತೇಳಿ ಈ ಥರ ತುಂಬ ಅಗ್ರೆಸಿವ್ ಆಗಿ ಆಡಲಿಲ್ಲ. ಬಟ್ ರಕ್ಷಿತಾ ಶೆಟ್ಟಿ ಅವರು ಆ ಟಾಸ್ಕನ್ನು ಅಗ್ರೆಸಿವ್ ಆಗಿ ಆಡಿದ್ರು, ಬಕೆಟ್ ಕೂಡ ಹೊಡೆದೋಯ್ತು. ಆ ಜಾಗದಲ್ಲಿ ಏನಾದರೂ ಅಲ್ಲಿರುವಂಥ ಸ್ಪರ್ಧಿಗಳು ಹೇಟ್ ಆಗಿದ್ದಿದ್ರೆ ಅದು ಯಾವ ರೀತಿ ಕಾಣಿಸ್ತಾ ಇತ್ತು. ಸೊ ಲಿಟ್ರಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಥರನೇ ಇರ್ತಾ ಇತ್ತು. ಸೊ ಬಟ್ ರಕ್ಷಿತಾ ಶೆಟ್ಟಿ ಅವರು ಅದು ಮಾಡಿದ್ದು ಓಕೆ, ನೀವು ಚೆನ್ನಾಗಿ ಆಡಿದ್ರಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಅವರಿಗೆ ಕ್ಲೀನ್ ಚಿಟ್ ಕೊಟ್ಟರು. ಬಟ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರೇ ಹೇಳ್ತಾರೆ, ನನಗೆಲ್ಲೋ ಒಂದು ಕಡೆ ಸಂವೇರ್ ಅನ್ನಿಸ್ತು, ನಾನು ಆ ರೀತಿಯಾಗಿ ಮಾಡಬಾರ್ದಾಗಿತ್ತು, ಅದು ಓಕೆ ಇದೆಯಾ ಸರ್ ಅಂತೇಳಿ. ಬಟ್ ಸುದೀಪ್ ಅವರು ಲೈಕ್ ಅವರಿಗೆ ಪ್ರೀವಿಯಸ್ ಎಪಿಸೋಡ್ನಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಬೈದಿರೋದ್ರಿಂದ ಗಿಲ್ಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ, ಇಲ್ಲಿ ಅವರಿಗೆ ಯಾವುದೇ ರೀತಿಯಾಗಿರುವಂಥ ಕ್ವಶನ್ ಆಗಲಿ ಅಥವಾ ಬೈಯೋದಾಗಲಿ ಏನೂ ಮಾಡಿರಲ್ಲ ಕಳೆದ ಎಪಿಸೋಡ್ನಲ್ಲಿ, ಅದನ್ನು ಹಾಗೇ ಬಿಟ್ಟಿರ್ತಾರೆ. ಬಟ್ ಅಲ್ಲಿ ಕ್ಲಾಸ್ ತೆಗೆದುಕೊಳ್ಬೇಕಾಗಿತ್ತು, ಆ ರೀತಿಯಾಗಿ ಹಾಡಬಾರ್ದು ಅಂತ. ಯಾರಾದ್ರು ಬಂದು ಯಾರು ಬರಬಾರ್ದು ಅಂತೇಳಿ ತಡಿಬೇಕೇ ಹೊರತು ಈ ರೀತಿಯಾಗಿ ಆ ಒಂದು ಏನು ಅವ್ರು ಕೊಟ್ಟಿದ್ದಂತಹ ಒಂದು ಡಿಫೆಂಡ್ ಮಾಡೋಕ್ಕೆ ಸೊ ಅದರಲ್ಲಿ ಇಟ್ಕೊಂಡು ಈ ಥರ ಜೋರಾಗಿ ತಿರುಗಿಸಾಡ್ತಾರೆ. ಅಲ್ಲಿದ್ದಂಥ ಕಾವ್ಯ ಆಗಲಿ ಸ್ಪಂದನಗಾಗಲಿ ಸಿಕ್ಕಾಪಟ್ಟೆ ಹೇಟ್ ಆಗ್ತಿತ್ತು. ಬಟ್ ಅವ್ರು ಕಷ್ಟಪಟ್ಟು ಓಡಾಡಿದ್ರು ಅಲ್ಲೂ ಕೂಡ. ಸೊ ಅಲ್ಲಿ ಆ ರೀತಿಯಾಗಿ ಮಾಡಬಾರ್ದಾಗಿತ್ತು ರಕ್ಷಿತಾ ಶೆಟ್ಟಿ ಹೌದು ಅಫ್ಕೋರ್ಸ್ ಅವ್ರ ಬಗ್ಗೆನೇ ನಾನು ಒಂದು ಒಳ್ಳೆ ವಿಡಿಯೋ ಮಾಡಿದ್ದೀನಿ. ಅವ್ರಿಗೆ ಕನ್ನಡ ಬರೋದಿಲ್ಲ, ಅವ್ರು ಮುಂಬೈಲಿದ್ದರು, ಸೊ ದೇನಾಗೇನೋ ಅವ್ರು ಕನ್ನಡ ಕಲ್ತಿದ್ದಾರೆ, ಮದರ್ ಟಂಗ್ ತುಳು ಅಂತೇಳಿ. ಬಟ್ ಎಲ್ಲದಕ್ಕೂ ಅಕ್ಸೆಪ್ಟ್ ಆಗಲ್ಲ. ಸೊ ಎಲ್ಲದಕ್ಕೂ ಸಪೋರ್ಟ್ ಇರೋದಿಲ್ಲ. ಕೆಲವು ಕಡೆ ಅವ್ರು ಮಿಸ್ಟೇಕ್ ಮಾಡಿದರೆ ಮಿಸ್ಟೇಕ್ ಆಗಿರುತ್ತೆ, ಮಿಸ್ಟೇಕ್ ಅಂತಲೇ ಹೇಳ್ತೀವಿ. ಕೆಲವು ಕಡೆ ರೈಟ್ ಇದ್ದರೆ ರೈಟ್ ಅಂತಲೇ ಹೇಳ್ತೀವಿ. ಬಟ್ ಇಲ್ಲಿ ನಾಮಿನೇಷನ್ ವಿಚಾರ ಅಂತ ತೆಗೆದುಕೊಂಡಾಗ ಗಿಲ್ಲಿ ಅವ್ರಿಗೆ
ಸೊ ಅವರು ನಿಜವಾಗ್ಲೂ ಕೂಡ ಸರಿಯಾದ ರೀಸನ್ ಅನ್ನ ಕೊಡಲಿಲ್ಲ. ಈ ಒಂದು ವಿಚಾರ ಡೆಫಿನೆಟ್ಲಿ ಕಿಚ್ಚ ಸುದೀಪ್ ಅವರು ವೀಕೆಂಡ್ ಎಪಿಸೋಡ್ನಲ್ಲಿ ಚರ್ಚೆಯನ್ನು ಮಾಡ್ತಾರೆ. ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದು ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.